ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಬನ್ನಿ ಈ ಶುಭ ಶುಕ್ರವಾರದಂದು ಬೆಂಗಳೂರಿನ ಶ್ರೀ ಬನಶಂಕರಿ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ಈ ದೇವಸ್ಥಾನವು 1915ರಲ್ಲಿ ಸ್ಥಾಪಿಸಲ್ಪಟ್ಟಿದ್ದು, ಮೂಲತಃ ಈ ತಾಯಿಯ ವಿಗ್ರಹವನ್ನು ಬಾದಾಮಿಯ ಬನಶಂಕರಿ ದೇವಸ್ಥಾನದಿಂದ ತಂದು ಸ್ಥಾಪಿಸಲಾಗಿದೆ. ತಾಯಿಯ ಹೆಸರೇ ಹೇಳುವ ಹಾಗೆ ಬನ ಎಂದರೆ ಅರಣ್ಯ, ಶಂಕರಿ ಎಂದರೆ ಶಕ್ತಿ. ಪುರಾಣಗಳಲ್ಲಿ ಹೇಳುವಂತೆ ದೇವಿ ಬನಶಂಕರಿಯು ರಾಹುಕಾಲದ ಅಧಿದೇವತೆ. ಆದ್ದರಿಂದ ಈ ದೇವಾಲಯದಲ್ಲಿ ರಾಹುಕಾಲದ ಪೂಜೆ ಅತ್ಯಂತ ಶಕ್ತಿಯುತವೆಂದು ಭಕ್ತರು ನಂಬುತ್ತಾರೆ. ಈ ದೇವಸ್ಥಾನದ ಆವರಣದಲ್ಲಿರುವ ವಿಶೇಷ ಕಲ್ಲನ್ನು ಬನಶಂಕರಿ ಅಮ್ಮನವರ ಸ್ವರೂಪವೆಂದು, ಹಾಗೆ ಆ ಕಲ್ಲನ್ನು ಹಿಡಿದು ನಮ್ಮ ಮನಸ್ಸಿನ ಕೋರಿಕೆ ಕೇಳಿದಾಗ ಅದು ನೆರವೇರುತ್ತದೆ ಎಂದು ಭಕ್ತರು ನಂಬುತ್ತಾರೆ. ವಿಶೇಷವಾಗಿ ಮಂಗಳವಾರ, ಶುಕ್ರವಾರ, ಭಾನುವಾರದಂದು ಭಕ್ತರು ನಿಂಬೆಹಣ್ಣಿನ ಸಿಪ್ಪೆಯಲ್ಲಿ ದೀಪ ಬೆಳಗಿ ಪೂಜೆ ಸಲ್ಲಿಸುತ್ತಾರೆ. ಪ್ರತಿ ವರ್ಷ ಬನದ ಹುಣ್ಣಿಮೆಯಂದು ದೇವಿಯ ಜನ್ಮೋತ್ಸವ ಮತ್ತು ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷ ಪೂಜೆಗಳು, ಹೋಮ ಹವನಗಳು ನಡೆಯುತ್ತವೆ. ದುಷ್ಟಶಿಕ್ಷಕಿ ಶಿಷ್ಟರಕ್ಷಕಿಯಾದ ತಾಯಿ ಬನಶಂಕರಿಯು ಬರುವ ಅಸಂಖ್ಯಾತ ಭಕ್ತರ ಕೋರಿಕೆಯನ್ನು ಈಡೇರಿಸುತ್ತಾ ನಾಡ ಮಕ್ಕಳನ್ನು ಸಲಹುತ್ತಿದ್ದಾರೆ. ಹೀಗೆ ಒಳ್ಳೆ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ. ಧನ್ಯವಾದಗಳು.